ಹಾಯ್ ಎಲ್ಲರಿಗೂ. ಇವತ್ತು ಬೆಲ್ಲ ಮತ್ತು ತೆಂಗಿನ ತುರಿ ಹಾಕಿ ಮಾಡಿದಂಥ ತುಂಬಾ ರುಚಿಯಾದ ಬೆಲ್ಲದ ಗೋಧಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1/4 ಕಪ್ ಬೆಲ್ಲ ಹಾಕ್ತೀನಿ ಮತ್ತು ಅರ್ಧ ಕಪ್ ತೆಂಗಿನ ತುರಿ ಮಿಕ್ಸಿಲಿ ಹಾಕಿ ಪಲ್ಸ್ ಮಾಡಿ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಬೆಲ್ಲ ತೆಂಗಿನ ತುರಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಎಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ. ಮಿಶ್ರಣ ತಣ್ಣಗಾಗಲಿ. ಇವಾಗ ಬೌಲಿಗೆ 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ತೀನಿ. ಕಲರಿಗೋಸ್ಕರ ಚಿಟಿಕೆಯಷ್ಟು ಅರಿಶಿನ ಹುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಮೊದಲು ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ಬೆಲ್ಲದ ಮಿಶ್ರಣ ಹಾಕಿ ಮೊದಲು ಕೈಯಲ್ಲಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನಂತರ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ದೋಸೆ ಹಿಟ್ಟಿನ ಅದಕ್ಕೆ ತರ್ತೀನಿ. ಬೆಲ್ಲದ ಮಿಶ್ರಣ ಬೇಕಾದರೆ ಮಿಕ್ಸಿಯಲ್ಲಿ ರುಬ್ಬಿ ಸಹ ಸೇರಿಸಬಹುದು. ನೋಡಿ, ಹಿಟ್ಟು ಈ ಅದಕ್ಕೆ ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಇದೆ. ಇವಾಗ ದೋಸೆ ಮಾಡೋಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತೀನಿ. ನಿಮಗೆ ಬೇಕಾದರೆ ತುಪ್ಪವನ್ನು ಹಾಕಬಹುದು. 1 ಸ್ಪೂನ್ ಹಿಟ್ಟನ್ನು ತಕ್ಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತೀನಿ. 5 ನಿಮಿಷದ ನಂತರ ಇನ್ನೊಂದು ಸೈಡ್ ನಿಧಾನವಾಗಿ ತಿರುಗಿಸಿ ಹಾಕಿ ಸ್ವಲ್ಪ ಮೇಲಿನ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ದೋಸೆ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ. ಹಾಗೆಯೇ ಉಳಿದ ಎಲ್ಲ ದೋಸೆಯನ್ನು ಫ್ರೈ ಮಾಡಿ ತೆಗಿತೀನಿ. ನೋಡೋಕೆ ಎಷ್ಟು ಚೆಂದ ಕಾಣುತ್ತೋ, ರುಚಿ ಕೂಡ ಅಷ್ಟೇ ಸಖತ್ತಾಗಿದೆ. ನನ್ನ ಇವತ್ತಿನ ಗೋಧಿ ದೋಸೆ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.